ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಒಂದೊಂದೇ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ. ಈ ಪೈಕಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಮಾಡಿರೋದು ಕೂಡ ಒಂದು. ಇದೇ ವಿಚಾರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಇದೀಗ ಆರ್ಎಸ್ಎಸ್ ಪಥ ಸಂಚಲನ ಮುಂದೂಡಿಕೆಯಾಗಿದೆ. ನಾಯಕರ ನಡುವೆ ರಾಜಕೀಯ ಫೈಟ್ ಕೂಡ ನಡೀತಾ ಇದೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರ ಕಾವೇರಿತ್ತು. ಅಂದುಕೊಂಡಂತೆ ಆಗಿದ್ರೆ ಇವತ್ತು ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನ ನಡೆಸುತ್ತಿದ್ರು. ಇದೇ ವಿಚಾರವಾಗಿ ನಿನ್ನೆ ಹೈಡ್ರಾಮಾಗಳೇ ನಡೆದ್ವು. ವಿಪಕ್ಷಗಳು ಕಲಬುರಗಿ ರಿಪಬ್ಲಿಕ್ ಅಂತ ಕರೆದ್ರೆ ಆರ್ಎಸ್ಎಸ್ ಅನುಮತಿಯೇ ಕೇಳಿಲ್ಲ ಅಂತ ಸಚಿವರು ತಿರುಗೇಟು ಕೊಟ್ಟಿದ್ರು. ಈ ಜಟಾಪಟಿ ನಡುವೆ ಇಂದು ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನ ನವೆಂಬರ್ 2ಕ್ಕೆ ಮುಂದೂಡಿಕೆಯಾಗಿದೆ. ವಿಷಯ ಏನಂದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಚಿತ್ತಾಪುರ ತಹಶೀಲ್ದಾರ್ ಅನುಮತಿ ನಿರಾಕರಿಸಿದ್ರು. ಇದನ್ನ ಪ್ರಶ್ನಿಸಿ ಅಶೋಕ್ ಪಾಟೀಲ್ ಅನ್ನೋರು ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಅರ್ಜಿ ಸಲ್ಲಿಸಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಪೀಠ ಈ ಅರ್ಜಿ ವಿಚಾರಣೆ ನಡೆಸಿತು. ಈ ವೇಳೆ ಭೀಮ್ ಆರ್ಮಿ ಮತ್ತು ದಲಿತ್ ಪ್ಯಾಂಥರ್ಸ್ ಪ್ರತಿಭಟನೆಗೆ ಅನುಮತಿ ಕೋರಿವೆ. ಕಾನೂನು ಸುವ್ಯವಸ್ಥೆ ಗಮನದಲ್ಲಿಟ್ಟುಕೊಂಡು ಅನುಮತಿ ಕೊಟ್ಟಿಲ್ಲವೆಂದು ಸರ್ಕಾರ ವಾದ ಮಂಡಿಸಿತು. ಆಗ ಹೈಕೋರ್ಟ್ ಆರ್ಎಸ್ಎಸ್ ಹಾಗೂ ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯ ನೀಡುವಂತೆ ಹೇಳಿತು. ಈ ವೇಳೆ ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ನಡೆಸೋದಕ್ಕೆ ಅರ್ಜಿದಾರರು ಒಪ್ಪಿಕೊಂಡರು. ಬಳಿಕ ಹೈಕೋರ್ಟ್ ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಮುಂದೂಡಿದೆ. ಇನ್ನು ಚಿತ್ತಾಪುರದ ಪಥಸಂಚಲನದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನನಗೆ ಬೆದರಿಕೆ ಹಾಕಿದ ವ್ಯಕ್ತಿಯ ಬಂಧನವಾಯಿತು. ಆ ಬಳಿಕ ಪಥಸಂಚಲನಕ್ಕೆ ಪ್ಲಾನ್ ಹಾಕಿದ್ದಾರೆ. ನನಗೆ ಬುದ್ಧಿ ಕಲಿಸಬೇಕೆಂದು ಹೀಗೆಲ್ಲ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಉದ್ದೇಶಪೂರ್ವಕವಾಗಿ ನನ್ನ ಜಿಲ್ಲೆಯಲ್ಲಿ ನನ್ನ ಮತಕ್ಷೇತ್ರದಲ್ಲಿ ನನ್ನ ಪಕ್ಕದ ಮತಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ಬೇಕು, ನಾವು ಇವರಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಈ ವ್ಯಕ್ತಿ ಬಂಧನ ಆಗ್ತದೆ, ಇದು ಚರ್ಚೆಗೆ ಬರುತ್ತೆ, ಬಿಜೆಪಿ ನಾಯಕರೆಲ್ಲ ತೊಡೆ ತಟ್ತಾರೆ. ಅದಾದ್ಮೇಲೆ ಇವರು ಹೀಗೆ ಪ್ಲಾನ್ ಮಾಡ್ತಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ತಂದೆ ಖರ್ಗೆಗೆ ಅಸಹಿಷ್ಣುತೆ ಇರಲಿಲ್ಲ ಎಂದಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಅನ್ನೇ ಬ್ಯಾನ್ ಮಾಡಬೇಕು ಅಂದ್ರು. ಅವರ ತಂದೆ ಇಷ್ಟು ವರ್ಷ ಸುದೀರ್ಘ ರಾಜಕಾರಣದೊಳಗ ಅವ್ರ ಜೊತೆಗೂ ನಮ್ಮ ಭಿನ್ನಾಭಿಪ್ರಾಯ ಸ್ಪಷ್ಟ ಅದ, ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಆದರೆ ಅವರು ಗೃಹ ಮಂತ್ರಿ ಇದ್ದಾಗೂ ಸಹಿತ ಈ ರೀತಿ ಒಂದು ಅಸಹಿಷ್ಣುತೆಯನ್ನು ಪ್ರದರ್ಶನ ಮಾಡಿಲ್ಲ. ಯಾರಿಗೆ ಭಯ ಇದೆ, ಯಾರಿಗೆ ಅಧಿಕಾರ ಕಳ್ಕೊಳ್ಳುವಂತ ಭಯ ಇದೆ, ಅವರು ಇಂಥ ಹೀನ ಕೆಲಸವನ್ನ ಹೇಯ ಕೆಲಸಗಳನ್ನ ಮಾಡ್ತಾರೆ. ನಿಮ್ ಕಾಂಗ್ರೆಸ್ನೇ ಬ್ಯಾನ್ ಮಾಡಕ್ ಬರ್ತೀರಿ, ಮಾಡಬೇಕು. ಇವತ್ತು RSS ಮೇಲೆ ಏನ್ ಮಾಡ್ತಾ ಇದ್ದೀರಾ ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿರುಗುಮಾಣ ಆಗ್ತದೆ. ಆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಆದ್ರೆ ಸರ್ಕಾರ ಜಾರಿಗೊಳಿಸಿರೋ ಆದೇಶ ಬಿಜೆಪಿ ಕಾಲದ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಶೋಭಾ ಕರಂದ್ಲಾಜೆ ಸುಮ್ಮನೆ ವಿಷಯಾಂತರ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಬಿಜೆಪಿ ಸರ್ಕಾರ RSS ಅನ್ನು ನಿಷೇಧ ಮಾಡೋ ಪ್ರಶ್ನೆನೇ ಬರಲ್ಲ. ಇವರು ಅನವಶ್ಯಕ ವಿಷಯವನ್ನ ಡೈವರ್ಟ್ ಮಾಡೋದು ಮಾಡ್ತಾ ಇದ್ದಾರೆ. ನಿಮ್ಗೆ ತಾಕತ್ ಇದೆಯೋ ಮಾಡಿ, ಅದೇನ್ ಮಾಡ್ತೀರಾ ಮಾಡಿ, ಎದುರಿಸಕ್ಕೆ ನಾವು ಸಿದ್ಧ ಇದೀವಿ. ಇನ್ನು ಪಿಡಿಒ ಅಮಾನತು ವಿಚಾರವು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಸರ್ಕಾರಿ ನೌಕರರು ಎನ್ಜಿಒದಲ್ಲಿ ಭಾಗಿಯಾಗಬಾರದು ಅನ್ನೋ ನಿಯಮ ಎಲ್ಲೂ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ರು. ಸರ್ಕಾರಿ ಆದೇಶ ಇದೆ ಅಂತ ಅಮಾನತು ವಿಚಾರವನ್ನ ಗೃಹ ಸಚಿವರು ಸಮರ್ಥಿಸಿಕೊಂಡ್ರು. ಅವರು ಎಷ್ಟು ಸಸ್ಪೆಂಡ್ ಮಾಡ್ತಾರೋ ಅಷ್ಟು ಸಂಘ ಬಲ ಆಗುತ್ತೆ. ಒಂದು NGOದಲ್ಲಿ ಕೆಲಸ ಮಾಡಬಾರ್ದು ಅನ್ನುವಂತ ರೂಲ್ಸ್ ಎಲ್ಲೂ ಇಲ್ಲ. ಸರ್ಕಾರದಲ್ಲಿ ಸರ್ಕಾರಿ ಆದೇಶ ಇದೆ. ಯಾರೇ ಸರ್ಕಾರಿ ನೌಕರರು ಇಂಥ ಸಂಘಟನೆಗಳನ್ನು ಸ್ವತಃ ತಾವು ಭಾಗವಹಿಸೋದಾಗಲಿ ಅಥವಾ ಅದಕ್ಕೆ ಸದಸ್ಯತ್ವ ತಗೊಳ್ಳೋದಕ್ಕಾಗಲಿ ಸರ್ಕಾರದಲ್ಲಿ ಅವರ ಅನುಮತಿಯನ್ನು ತಗೊಳ್ಬೇಕಾಗ್ತದೆ ಅನ್ನುವಂಥ ನಿಯಮ. ಆರ್ಎಸ್ಎಸ್ ಸುತ್ತಲಿನ ರಾಜಕೀಯ ಗರಿಗೆದರ್ತಿದೆ. ನಿನ್ನೆಯಷ್ಟೇ ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಚಟುವಟಿಕೆಗೆ ಪೂರ್ವ ಅನುಮತಿ ಕಡ್ಡಾಯಗೊಳಿಸಿದೆ. ಈ ಮೂಲಕ ಸಂಘಕ್ಕೆ ಮೂಗುದಾರ ಹಾಕಲು ರಾಜ್ಯ ಸರ್ಕಾರ ವ್ಯೂಹ ರಚಿಸಿದೆ.
ಬ್ಯೂರೋ ರಿಪೋರ್ಟ್, TV9.